ಗಳಿಗೆ ಸ್ಟಡೀಸ್ ಮೇಲೆ ಒಂದು ಸಾರಿ 5 ವರ್ಷದಲ್ಲಿ ಕಳಿಸ್ತಾರೆ. ಈ ಥರ ಹೋಲ್ಸೇಲ್ ಆಗಿ ಇದೇ ಫಸ್ಟ್ ನೋಡ್ತಾ ಇರೋದು. ಈ 15 ವರ್ಷ ನಾನು ಶಾಸಕ ಇದ್ದಂಥ ಸಂದರ್ಭದಲ್ಲೂ ಕೂಡ ಒಂದು ಬಾರಿ ಇಂಥ ವಿಚಾರಗಳ ಮೇಲೆ ಅಧ್ಯಯನ ಮಾಡಬೇಕು ಅಂತೇಳಿ ಕೆಲವು ಕಮಿಟಿಗಳನ್ನ ಕಳಿಸ್ತಾರೆ. ಆದರೆ ಇದು ಸಾಮೂಹಿಕವಾಗಿ ಕಳಿಸ್ತಾ ಇದ್ದಾರೆ. ಮೋಸ್ಟ್ಲಿ ಇದು ಸಾಂತ್ವನ ಹೇಳಕ್ಕ, ಇಲ್ಲ ಅಲ್ಲೆಲ್ಲ ಏನಾದ್ರು ಸಮಾಧಾನ ಮಾಡೋಕ್ಕ, ಅಥವಾ ಬೇರೆ ಏನಾದ್ರು ವಿಚಾರಗಳು ಉಂಟಾ, ಏನಾದ್ರು ಇದು ಪ್ರವಾಸದ ಜೊತೆಗೆ ಯಾರು ಸೂಟ್ ಕೀಸ್ಕೆಟ್ಗಳು ಏನಾರು ಇದಾವ? ಅಲ್ಲ, ಅದನ್ನೇ ಅವ್ರು ಹೇಳಬೇಕು. ಅವ್ರು ಹೇಳಬೇಕು. ಆಮೇಲೆ ಬಿಲ್ ಬಂದ್ಮೇಲೆ ಗೊತ್ತಾಗ್ತದಲ್ಲ. ಜನ ಸ್ವಲ್ಪ ಫ್ರೀಯಾಗಿ ಬಿಟ್ಟಿದಾರಲ್ಲ. ಒಂದು ಇವತ್ತಿನ ವ್ಯವಸ್ಥೆ ಹೆಂಗಿದೆ, ಅಧಿಕಾರಿಗಳ ವ್ಯವಸ್ಥೆ ಹೆಂಗಿದೆ, ಏನು ಒಂಚೂರು ಸಿನಿಮಾದಲ್ಲಾರು ತೋರ್ಸೋಣ ಅಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ಜೂನ್ಗೊಂದು ರಿಲೀಸ್ ಆಗುತ್ತೆ ಸೆಲೆಬ್ರಿಟಿ ಅಂತೇಳಿ, ತುಂಬ ಚೆನ್ನಾಗಿದೆ. ಇನ್ನೊಂದು ನೆಕ್ಸ್ಟ್ ಡೇಟ್ ಫಿಕ್ಸ್ ಮಾಡಿದ್ಮೇಲೆ ಹೇಳ್ತೀನಿ. ಅದು ಸಾಂಸಾರಿಕವಾದಂಥ ಚಿತ್ರ ಮತ್ತು ಲವ್ ಸ್ಟೋರಿ ಎರಡೂ ಇದೆ. ಅದು ಒಂದು ಪಾರ್ಟ್ ಇರುತ್ತೆ. ಥ್ಯಾಂಕ್ ಯು. ನಮಸ್ಕಾರ. ಹೌದಲ್ವಾ? ರಾಜ್ಯದ ಯುವ ಘಟಕದ ಅಧ್ಯಕ್ಷರು, ನಮ್ಮ ಪಕ್ಷದ ಮುಂದಿನ ಭವಿಷ್ಯದ ಆಶಾಕಿರಣ ನಿಖಿಲ್ ಕುಮಾರಸ್ವಾಮಿರವರ ಒಂದು ಜನರೊಂದಿಗೆ ಜನತಾದಳ ಕಾರ್ಯಕ್ರಮದ ಎಲ್ಲ ವಿಚಾರವನ್ನು ಹುಣಸೂರು ಕ್ಷೇತ್ರದ ಶಾಸಕರು, ನಮ್ಮ ಯುವ ನಾಯಕರು ಆದಂಥ ಹರೀಶ್ ಅವರು ಈಗಾಗಲೇ ತಮಗೆ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ 18ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ಮಾಜಿ ಶಾಸಕರು, ನಮ್ಮ ಪ್ರಚಾರ ಸಮಿತಿಯ ಸದಸ್ಯರು ಆದಂತಹ ಮಾದೇವಣ್ಣರವರ ನೇತೃತ್ವದಲ್ಲಿ ಪಿರಿಯಾಪಟ್ಟಣದಲ್ಲಿ ಎಲ್ಲ ಪ್ರಮುಖರ ಕಾರ್ಯಕರ್ತರ ಸಭೆ ಪ್ರಾರಂಭ ಆಗುತ್ತೆ. ಅದು ಮುಗಿದ ನಂತರ 22ನೇ ತಾರೀಕು KR ನಗರದಲ್ಲಿ ರೇಡಿಯೋ ಮೈದಾನದಲ್ಲಿ ನಮ್ಮ ಅಧ್ಯಕ್ಷರುಗಳಾದಂತಹ ಹಂಪಾಪುರ ಕುಮಾರ್ ಮತ್ತು ರಾಜಣ್ಣರವರ ನೇತೃತ್ವದಲ್ಲಿ ಎಲ್ಲ ಕಾರ್ಯಕರ್ತರ ಸಹಕಾರ, ಮುಖಂಡರ ಸಹಕಾರದೊಂದಿಗೆ 4 ಗಂಟೆಗೆ 22ನೇ ತಾರೀಕು ಕೃಷ್ಣರಾಜನಗರದಲ್ಲಿ ನಡೆಯುತ್ತೆ. ಅದರಲ್ಲೂ ಕೂಡ ನಿಖಿಲ್ ಕುಮಾರಸ್ವಾಮಿಯವರು ಭಾಗವಹಿಸ್ತಾರೆ. ಹಾಗೆ 24ನೇ ತಾರೀಕು ನಮ್ಮ ಯುವ ನಾಯಕರು, ನೂತನ ಜಿಲ್ಲಾಧ್ಯಕ್ಷರು, ಮಾಜಿ ಶಾಸಕರು ಆದಂತಹ ನಮ್ಮ ಅಶ್ವಿನ್ ಕುಮಾರ್ ಅವರ ನೇತೃತ್ವದಲ್ಲಿ ಸಂಜೆ 4 ಗಂಟೆಗೆ ಬನ್ನೂರಿನಲ್ಲಿ ಅವರ ಅಧ್ಯಕ್ಷರ ನೇತೃತ್ವದಲ್ಲಿ ನಮ್ಮ ನಿಖಿಲ್ ಕುಮಾರಸ್ವಾಮಿರವರು ಬಂದು ಉದ್ಘಾಟನೆಯನ್ನು ಮಾಡಲಿದ್ದಾರೆ. ಅದೇ ರೀತಿ 25ನೇ ತಾರೀಕು ಹುಣಸೂರು ಕ್ಷೇತ್ರದ ನಮ್ಮ ಶಾಸಕರಾದಂತಹ ಹರೀಶ್ ಅವರ ನೇತೃತ್ವದಲ್ಲಿ ನಮ್ಮ ನಿಖಿಲ್ ಕುಮಾರಸ್ವಾಮಿರವರು ಬೆಳಗ್ಗೆ 11 ಗಂಟೆಗೆ ಹುಣಸೂರಿನಲ್ಲಿ ಉದ್ಘಾಟನೆಯನ್ನು ಮಾಡಲಿದ್ದಾರೆ. ಸ್ನೇಹಿತರೆ, ಇದ್ರ ಜೊತೆಗೆ ಇನ್ನು ವರಣ, ಹಾಗೆ ಚಾಮುಂಡೇಶ್ವರಿ ಮತ್ತು ಕೋಟೆ, ಅವು ಮೂರನ್ನು ಕೂಡ ದಿನಾಂಕವನ್ನು ನಿಗದಿ ಮಾಡಲಿದ್ದೇವೆ. ಈಗ ನೂತನ ಅಧ್ಯಕ್ಷರು ಅಶ್ವಿನ್ ಮತ್ತು ನಗರಾಧ್ಯಕ್ಷರು ಮಂಜುನಾಥ್ರವರು, ಇವರಿಬ್ಬರ ನೇತೃತ್ವದಲ್ಲಿ ಇಡೀ ಜಿಲ್ಲೆಯಲ್ಲಿ ಹೊಸದಾಗಿ ಕುಮಾರಣ್ಣರವರ ಆದೇಶದ ಅನ್ವಯ ಹೊಸ
ಘಟಕವನ್ನು ಪ್ರಾರಂಭ ಮಾಡ್ತಾರೆ. ಅದಾದ ನಂತರ ಎಲ್ಲ ತಾಲೂಕಿನ ಅಧ್ಯಕ್ಷರುಗಳು ಎಲ್ಲಿ ಸಾಧ್ಯತೆ ಇದೆ ಅದನ್ನು ಬದಲಾವಣೆಯನ್ನು ಮಾಡ್ತಾರೆ. ಮತ್ತು ಹೊಸ ರೂಪವನ್ನು ಕೊಡುವಂಥ ಕೆಲಸವನ್ನು ಮೈಸೂರು ನಗರ ಮತ್ತು ಜಿಲ್ಲೆಯಲ್ಲಿ ಈ ತಾಲೂಕಿನಲ್ಲಿರ್ತಕ್ಕಂಥ ಈ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ನಿಷ್ಠಾವಂತ ಕಾರ್ಯಕರ್ತರ ನೇತೃತ್ವದಲ್ಲಿ ಪಕ್ಷವನ್ನು ಕುಮಾರಣ್ಣರವರ ಆಶೀರ್ವಾದದಿಂದ ದೇವೇಗೌಡರು ಸಾಹೇಬರ ಮಾರ್ಗದರ್ಶನದಲ್ಲಿ ಮತ್ತೊಮ್ಮೆ ಪುನರಾರಂಭ ಮಾಡಿ ಈ ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರವನ್ನು ಮೈಸೂರು ಮಹಾನಗರ ಮತ್ತು ಜಿಲ್ಲೆಯಿಂದ ತರುವಂಥ ಎಲ್ಲ ರೀತಿಯ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡ್ತೇವೆ ಅನ್ನುವಂಥ ವಿಚಾರವನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ಇವತ್ತು ನಾವು ಗೋಷ್ಠಿಯನ್ನು ಕರೆದಿದ್ದೇವೆ. ವರ್ಣ, ಚಾಮುಂಡೇಶ್ವರಿ, ಚಾಮರಾಜ, ಕೃಷ್ಣರಾಜ, ನರಸಿಂಹರಾಜ ಮತ್ತು ಕೋಟೆ ಈ ದಿನಾಂಕಗಳನ್ನು ಆದಷ್ಟು ಬೇಗ ನಿಮ್ಮ ಮೂಲಕ ಜನರಿಗೆ ತಿಳಿಸುವಂಥ ಕೆಲಸವನ್ನು ಮಾಡ್ತೇವೆ. ಅಶ್ವಿನ್ ಅವರು, ನಗರಾಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ಎಸ್ ಬಿ ಮಂಜು ಅವರು, MLC ಅವರಂಥ ಮಂಜೇಗೌಡರು, ಮಾಜಿ ಶಾಸಕರಂಥ ಮಹದೇವಣ್ಣ ಅವರು ಹಾಗೂ ಮಾಜಿ ಮೇಯರ್ ಆದಂಥ ರವಿ ಅವರು, ಜೊತೆಗೆಲ್ಲ ನಮ್ಮ ರವಿ ಅಣ್ಣ ಅವರು, ದ್ವಾರಕಿ ಅವರು, ಲಿಂಗಪ್ಪ ಅವರು ಎಲ್ಲರೂ ಸಹ ವೇದಿಕೆ ಮೇಲಿದ್ದಾರೆ. ಈ ಪತ್ರಿಕಾಗೋಷ್ಠಿಯನ್ನು ಕರೆಯತಕ್ಕಂಥ ಉದ್ದೇಶ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ನಮ್ಮ ಪಕ್ಷದ ಯುವ ನೇತಾರರು, ಯುವ ಜನತಾದಳದ ರಾಜ್ಯಾಧ್ಯಕ್ಷರಾದಂಥ ನಿಖಿಲ್ ಕುಮಾರಸ್ವಾಮಿ ಅವರು ಇದೇ ತಿಂಗಳ 18ನೇ ತಾರೀಕಿಂದ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಜನರೊಂದಿಗೆ ಜನತಾದಳ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಈಗಾಗಲೇ ನಮ್ಮ ರಾಜ್ಯದಲ್ಲಿ ಸುಮಾರು 52 ವಿಧಾನಸಭಾ ಕ್ಷೇತ್ರದಲ್ಲಿ ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ಮುಗಿದಿದೆ. ರಾಜ್ಯದಾದ್ಯಂತ ಸದಸ್ಯತ್ವ ನೋಂದಣಿ ಅಭಿಯಾನ ಭಾಳ ಯಶಸ್ವಿಯಾಗಿ ನಡೀತಾ ಇದೆ. ಈಗಾಗಲೇ ನಿಖಿಲ್ ಕುಮಾರಸ್ವಾಮಿ ಅವರು ಸುಮಾರು 9,000 ಕಿಲೋಮೀಟರ್ಗಳನ್ನು ಕ್ರಮಿಸಿ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರಲ್ಲಿ, ಮುಖಂಡರಲ್ಲಿ ಒಂದು ಉತ್ಸಾಹವನ್ನು ತುಂಬತಕ್ಕಂಥ ಕೆಲಸವನ್ನು ಭಾಳ ಯಶಸ್ವಿಯಾಗಿ ಮಾಡ್ಕೊಂಡು ಬಂದಿದ್ದಾರೆ. ಅದೇ ರೀತಿಯಲ್ಲಿ ಮೈಸೂರು ಜಿಲ್ಲೆಯಲ್ಲೂ ಸಹ ಇದೇ ತಿಂಗಳ 18ನೇ ತಾರೀಕಿನಿಂದ ಪ್ರಾರಂಭ ಆಗುತ್ತೆ. ಅದಕ್ಕೆ ಮಾಧ್ಯಮದ ಸಹಕಾರ ಜೊತೆಗೆ ನಮ್ಮೆಲ್ಲ ಮುಖಂಡರುಗಳು ಸಹ ಇವತ್ತು ವೇದಿಕೆ ಮೇಲಿರ್ತಕ್ಕಂಥ ಮುಖಂಡರುಗಳಿರ್ಬೋದು, ಬಂದಿಳಿರ್ತಕ್ಕಂಥ ಎಲ್ಲ ಮುಖಂಡರುಗಳ ಸಹಕಾರವನ್ನು ಕೋರಲಿಕ್ಕೆ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಈ ಒಂದು ಪತ್ರಿಕಾಗೋಷ್ಠಿಯ ಮುಖಾಂತರ ನಾವು ಮನವಿ ಮಾಡ್ತಕ್ಕಂಥದ್ದು ಇಷ್ಟೇ, ನಮ್ಮ ಪಕ್ಷದ ಮುಖಂಡರುಗಳು, ಕಾರ್ಯಕರ್ತರುಗಳು, ಹಿತೈಷಿಗಳು ಎಲ್ಲರೂ ಸಹ ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಬೇಕು. ಜನರೊಂದಿಗೆ ಜನತಾದಳ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಸದಸ್ಯತ್ವ ನೋಂದಣಿ ಅಭಿಯಾನ ಇಡೀ ರಾಜ್ಯದಲ್ಲಿ ಯಾವ ರೀತಿ ಯಶಸ್ವಿಯಾಗಿ ನಡೆದಿದೆ, ನಮ್ಮ ಮೈಸೂರು ಜಿಲ್ಲೆ ಸಹ ಯಶಸ್ವಿಯಾಗಿ ನಡಿಬೇಕು ಅಂತಕ್ಕಂಥ ಒಂದು ಮನವಿಯನ್ನು ನಿಮ್ಮೆಲ್ಲರ ಮುಖಾಂತರ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಮಹೇಶ್ ಅಣ್ಣ ಅವರು ಮುಂದುವರಿಸ್ತಾರೆ.